ತೆಂಗಿನಕಾಯಿ ಏನು ಸಿಗೋದಿಲ್ವಾ? ಹೂವ ತೆಂಗಿನಕಾಯಿಲ್ಲೂ ಏನೂ ಸಿಗೋದಿಲ್ವಾ ಇಲ್ಲಿ? ಏನು ಮಾಡೋದು, ಏನ್ ಮಾಡ್ಬೇಕಂತಾನೆ ಗೊತ್ತಾಗೋದಿಲ್ಲ. ನಾವು ಬೀದಿ ಸುತ್ತವ್ರು. ನಮ್ದಿಲ್ಲಿ ಆಶ್ರಮ ಕಟ್ಸ್ತಾ ಇದೀವಿ, ಬನ್ನಿ ಯಾವಾಗಾರ ಬನ್ನಿ. ಆಯಸ್ಸನ್ನ ಜಾಸ್ತಿ ಮಾಡೋರ್ದು ಶಕ್ತಿ ಇರೋದು ನಮ್ಮ ಹತ್ರ. ದುಡ್ಡು ತಗೊಳ್ಳೋದಿಲ್ಲ, ನಾವ್ ಯಾರ ಹತ್ರನು ₹1 ಮುಟ್ಟೋದಿಲ್ಲ. ನಾನು ಒಳ್ಳೇದಾಗಬೇಕಂತ ಯೋಚನೆ ಮಾಡೋರು. ಒಳ್ಳೇದಾದ್ರೆ ನಾವು ಖಂಡಿತ ಒಳ್ಳೇದ್ ಮಾಡ್ತೀವಿ ಅಲ್ವೇ? ನೋಡ್ತಾ ನಿಂದು ಗೊತ್ತಾಗ್ತಿಲ್ಲ, ಮಕ್ಕಳ ಲಕ್ಷಣ ಹೇಳ್ತೀನಿ. ಆಸೆ ತುಂಬಾ ಇಟ್ಕೊಂಡಿದ್ಯಾ, ಕೆಲವು ನಿರ್ವೇದ್ಯ, ಕೆಲವು ನಿರ್ವೇರಿಲ್ಲ. ಕರೆಕ್ಟ್ ಅಲ್ಲೇನಮ್ಮ? ಸತ್ಯನೇ ಇಲ್ವಾ? ಮಗಳ ಮದುವೆ ಆಯ್ತಮ್ಮ? ಆಗಿಲ್ಲ. ಆಗತ್ತೆ ನೋಡಿ, ಇಷ್ಟರಲ್ಲೇ ಆಗತ್ತೆ ನಿನಗೆ. ನೋಡು ಯಾಕೆ ಹೇಳ್ತೀನಂದ್ರೆ, ವಯಸ್ಸು ಆಯಸ್ಸು ಈಗ ಎಲ್ರಿಗೂ ಜಾಸ್ತಿ ಆಗ್ತಾ ಹೋಗುತ್ತೆ. ನನ್ನ ಕೈಯಲ್ಲಿ ಮಾತ್ರ ನಾನು ಪವಾಡ. ಇವತ್ತು ನೀವ್ ಹೆಂಗಿದಿರೋ ಇನ್ನೂ 10 ವರ್ಷ ಕಳೆದ್ರು ಹಿಂಗೆ ಇರ್ತೀರ. ಅಷ್ಟು ಪವಾಡ ಮಾಡೋ ಶಕ್ತಿ ನನ್ನ ಕೈಯಲ್ಲಿ ಮಾತ್ರ ಇರೋದು. ನನ್ನ ಪವಾಡ ನೀವು ನೋಡಿಲ್ಲ. ಮಣ್ಣೊಳಗೆ ಅರ್ದು ಬಿಟ್ಟು ಹಿಂಗ ನುಂಗು ಬಿಡ್ತೀನಿ ನಾನು. ತುಂಬಾ ಜನ ಹುಡ್ಕೊಂಡು ಬರ್ತಾರ ನಾನು ಯಾರಿಗೂ ಕೈಗೆ ಸಿಗೋದಿಲ್ಲ. ವಯಸ್ಸು ಕಡಿಮೆ ಆಗಬೇಕು, ಎಲ್ರಿಗೂ ವಯಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ವಯಸ್ಸು ಕಡಿಮೆ ಮಾಡೋ ಶಕ್ತಿ ನನ್ನ ಹತ್ರ ಇದೆ. ಬಿಳಿ ಕೂದಲೇ ಬರಬಾರ್ದು ಜೀವನದಲ್ಲಿ, ಹಂಗ ಮಾಡ್ಬಿಡ್ತೀನಿ. ಅಷ್ಟು ತಪಸ್ವಿ. ಇರ್ಲಮ್ಮ. ಇರ್ಲಿ. ನೀನು ಯಾವ ಹೋದ ವರ್ಷದಲ್ಲಿ ಬಂದಿದ್ದಲ್ಲಮ್ಮ? ಹೌದು ಸ್ವಾಮೀಜಿ. ಇವಾಗ ಎಷ್ಟು ವಯಸ್ಸು? 28 ಸ್ವಾಮೀಜಿ. 28. ಹೋದ ವರ್ಷ ಎಷ್ಟಿತ್ತು? 28 ಇತ್ತು. ಇತ್ತಲ್ವಾ? ಬಿಳಿ ಕೂದಲು ಏನ್ ಬರ್ತಾ ಇಲ್ಲಲ್ವಾ ಈಗ? ಒಳ್ಳೇದಾಗ್ಲಮ್ಮ. ಸುಕ್ಕೆಲ್ಲ ಕಮ್ಮಿ ಆಗ್ತಿದೆ. ಸುಕ್ ಕಡಿಮೆ ಆಗಿದೆ, ಪವಾಡ ಆಗ್ಬಿಡುತ್ತೆ. ನಾನು ಏನ್ ಹೇಳಿದಿನ ಆ ಹುಲ್ನ ನೀನ್ ಯಾವತ್ತು ತಿಂತಾ ಇರು. ವಾರಕ್ಕೊಂದ್ಸತಿ ಹುಲ್ ತಿನ್ನು ಸಾಕು. ಬಿಳಿ ಕೂದಲು ಕಡಿಮೆ ಆಗಿದೆ ನಿನಗೆ? ಆಗಿದ್ಯಾ? ಆಮೇಲೆ ಹಾಗೆ ಮಾಡಿ. ಡೈಲಿ ತಿಂದ್ರೆ ಇರ್ಲಿ ಪರವಾಗಿಲ್ಲ. ಇರ್ಲಮ್ಮ ಇರ್ಲಿ. ಯಾಕೆ ಅದ್ರೊಳಗೆ ಏನಿದೆ ಸಂಕೋಚ? ಸ್ವಾಮಿ ಇರ್ಬೇಕು. ಡೈಲಿ ತಿಂದ್ರೆ ಇನ್ನೂ ಕಮ್ಮಿ ಆಗುತ್ತಾ? ಡೈಲಿ ಅಲ್ಲ, 2 ದಿವಸಕ್ಕೆ ಒಂದ್ಸತಿ. ಗುರುವಾರ ಮುಗಿದು 2ನೇ ದಿವಸ ಶುಕ್ರವಾರಕ್ಕೆ ಏನ್ ರೀಚ್ ಆಗುತ್ತಲ್ವಾ, ಬರುವಂತ ಸ್ಥಳದಲ್ಲಿ ಅವಾಗ ನೀವು ತಿನ್ಬೇಕು. ಅದನ್ನ ನಿಂತ್ಕೋಬೇಕು, ತಾಯಿ ಮಾತು ಕೇಳ್ಬೇಕು. ತಾಯಿ ನಿಂತ್ಕೋ. ತಾಯಿ ಅಮ್ಮ ಒಂದೆರಡು ಹುಲ್ಲು ತಗೊಂಬ ಕಿತ್ಕೊಂಡು. ಎಷ್ಟು ದಿವಸ ಆಯ್ತು ನಿಮ್ಗೆ ಬಿಳಿ ಕೂದಲು ಬಂದು? ಎಷ್ಟು ವಯಸ್ಸಿಂದ ಇದೆ? 10 ವರ್ಷದಿಂದ ಇದೆಯಾ? ಇರ್ಲಿ ಅಮ್ಮ, ಪರವಾಗಿಲ್ಲ. ಅದು ಒಳ್ಳೆ ಲಕ್ಷಣ. ಎಲ್ಲಾರ್ಗು ಬರ್ತಾವೀಗ, ಹುಟ್ಟೋ ಮಗುಗೂ ಬರ್ತವೆ. ಹೌದಾ? ಇರ್ಲಿ. ನೀವು ಅವ್ರ ತಾಯಿ ಅಮ್ಮ, ಹುಲ್ಲು ಹಿಡ್ಕೊಮ್ಮ. ಅವಳು ತಲೆಗೆ ಮುಡ್ಸಮ್ಮ ತಾಯಿ. ಹುಲ್ಲು ಏನ್ ಮಾಡ್ದಮ್ಮ? ತಲೆಯಲ್ಲಿ ಮುಡಿಸ್ದ? ತಲೆಗೆ ನಾನು ಮುಟ್ಟಿಸೋದೆ ಮುಟ್ಟಿಸ್ದೆ. ಇರ್ಲಿ ಪರವಾಗಿಲ್ಲ. ಇರ್ಲಿ ತಾಯಿ. ನಿನ್ನ ವಯಸ್ಸು ಎಷ್ಟಮ್ಮ ಇವಾಗ? ಬಿಳಿ ಕೂದಲು ಅಷ್ಟಿಲ್ಲ ನಿಮ್ಗೆ ಅಲ್ವಾ? ಓಕೆ. ನಿನ್ ತಲೆ ಮೇಲೆ ಕೈ ಇಟ್ಕೊಮ್ಮ, ಅವಳ ತಲೆ ಮೇಲೆ ಕೈ ಇಡು. ಇಲ್ಲ, ಒಂದು ಕೈ ನಿನ್ ತಲೆ ಮೇಲೆ ಇಟ್ಕೊಳಮ್ಮ, ಒಂದ್ ಕೈ ಅವಳ ತಲೆ ಮೇಲೆ ಇಡು. ಮಾಡಮ್ಮ. ನಾಚ್ಕೋ, ಬೀಳ್ಬಾರ್ದಮ್ಮ ಅದಕ್ಕೆಲ್ಲ. ಹಂಗೆಲ್ಲ ಮಾಡಕ್ ಹೋಗ್ಬಾರ್ದು ತಾಯಿ. ಬಿಳಿ ನಂಬಕ್ಕೆ ಆಗ್ತಿಲ್ಲ. ಇದು ಹೆಂಗೆ ನಾನು ಮಾಡ್ಲಿ? ನಂಬಕ್ಕಂದ್ರೆ ನಾನು ಎಲ್ಲಿ ಹೋಗ್ಲಾ ನಾನು? ಹೋಗ್ಬಿಡ್ಲ ಹಾಳಾಗಿ ಹೇಳು. ಮಾಡ್ತಾಳೆ. ಬಿಳಿ ಕೂದ್ಲು, ನರೆ ಕೂದ್ಲು ಎಲ್ಲ ಬಾಚ್ಕೊಂಡು ಹೋಗ್ಬಿಡ್ಲಿ. ನನ್ನ ಮಗಳ ಮೇಲೆ ದೃಷ್ಟಿ ಬಿದ್ದಿರೋಂಥದ್ದು, ಆ ಮುಖದ ಲಕ್ಷಣ ಯಾರ್ ಕಣ್ ಬಿದ್ದಾಯ್ತೋ ಹಾಳಾಗ್ ಹೋಗ್ಲಿ, ನಿಸಂತ್ರವಾಗಿ ಹೋಗ್ಲಿ. ದೃಷ್ಟಿ ತೆಗಿ ತಾಯಿ, 3 ಸತಿ ದೃಷ್ಟಿ ತೆಗಿ. ಮಾಡಮ್ಮ. ಹೋಗ್ಲಾ ನಾನು? ಅದಕ್ಕಲ್ಲಿ ನಿಂತ್ಕೋಬೇಕು. ಹೋಗ್ಬಿಡ್ಲಾ ನಾನು? ನಿಂತ್ಕೋಮ. ಕೈ ಹಿಡ್ಕೋ ತಾಯಿ, ಹಿಂಗ್ ಹಿಡ್ಕೋ, ಹಿಂಗ್ ಬಡಿ, ಹಿಂಗ್ ಹಿಡ್ಕೋ. ಒಂದ್ ಕೈ ನಿಂದ್ ಕೊಡು ತಾಯಿ, ಒಂದ್ ಕೈ ನಿಂದ್ ಕೊಡು. ಈ ಕೈನ ಹಿಂಗ್ ಹೊಡಿ, ಹಿಂಗ್ ಹೊಡ್ಕೋ. ಹಿಂಗ್ ಹೊಡಿ. ಬಾಮ, ಹಿಂಗ್ ಮಾಡ್ತಾಯಿ. ಬಾ ಇಲ್ಲಿ ಬಾ. ನನ್ನ ಮಗಳು ಯಾರ ಕಣ್ ಬಿಟ್ಟವ್ರು? ನರೆ ಕೂದ್ಲು, ಬಿಳಿ ಕೂದ್ಲು, ಸರ್ವನಾಶ ಹೋಗ್ಲಿ. ಈಗ ಮಗಳ ಜೊತೆ ಆಡಮ್ಮ. ಪಗಡೆ ಅನ್ನಮ್ಮ. ಅದ ತಾಯಿ. ಪಗಡೆ ಬಿಗಡೆ ನರೆ ಕೂದ್ಲು, ನಾಯಿ ಕೂದ್ಲು, ನರಿ ಕೂದ್ಲು, ಯಾರ ಕಣ್ಣು ಬೀಳ್ದಂಗಿರ್ಲಿ. ವಯಸ್ಸಾದ ಮೇಲೆ ಬರ್ಬೇಕಾಗಿರೋಂಥದ್ದು ಹೀಗೆ ಬಂದಿದೆ. ನೆರೆ ಕೂದಲಿ ನನ್ನ ಸುಂದರವು ಏನಾಗಬೇಕು ಅಲ್ವಾ? ಆಯ್ತು ತಾಯಿ. ಒಂದು ಕಣ್ಣು ಮುಚ್ಕೊಮ್ಮ. ಭಕ್ತಾದಿಗಳು ನೀವು ಬಾಮ್ಮ, ನೀವು ಬನ್ರಮ್ಮ, ನೀವು ಕಾಣಿಸ್ಕೋಬೇಕಲ್ಲಮ್ಮ. ಬಾಮ್ಮ ತಾಯಿ, ಕೈ ಮುಕ್ಕೊಂಡು ನಿಂತ್ಕೊ. ನೀನ್ ಹೆಂಗ್ ಮಾಡಿಕೊಟ್ಟಿದ್ದೆ ಅವ್ರಿಗೆ ಹಂಗ ಮಾಡು. ಮಾಡಮ್ಮ, ನೀನು ಮಾಡಮ್ಮ. ಮಾಡ್ತಾಯಿ. ನಿನ್ ಬಿಳಿ ಕೂದಲು ಕಡಿಮೆ ಆಗಿದ್ಯಾ? ಬರ್ತಾ ಇಲ್ಲಲ್ಲ ಈಗ? ಆ ಕಡೆ ತಿರ್ಗಮ್ಮ, ಅದಕ್ಕೆ ತಿರ್ಗೋ. ಕೈ ತೋರ್ಸಮ್ಮ. ಕಣ್ಣು ಮುಚ್ಕೋ. ಒಂದು ಕಣ್ಣು ಹೊಡಿ, ಒಂದು ಕಣ್ಣು ಬಿಡು. ನೀನು ಮಾಡಮ್ಮ. ಒಳ್ಳೇದಾಗತ್ತೆ ನೋಡಮ್ಮ. ಬಾಳ್ ಲಕ್ಷಣ ಇದೆ ತಾಯಿ ನಿನಗೆ. ನನ್ನ ನೋಡಿದ್ಯಾ ನೀನು? ಚಾನೆಲ್ ಅಲ್ಲೆಲ್ಲ ತೋರಿಸ್ತಾರೆ, ನೋಡಿಲ್ವಾ? ನೋಡಮ್ಮ, ಅಲ್ಲಿದಾರ ನೋಡಮ್ಮ. 1 2 3 4
ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ ಸ್ವೀಕರಿಸಿ.